ಮಂಗಲ್ ಪಾಂಡೆ 1827 ಜುಲೈ 19ರಂದು ಉತ್ತರ ಪ್ರದೇಶದಲ್ಲಿ ಜನಿಸಿದ ಮಂಗಲ್ ಪಾಂಡೆಯವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಗೆ ಸೇರಿದ ಭಾರತೀಯ ಸೈನಿಕನಾಗಿದ್ದರು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೆಂದೇ ಕರೆಯಲ್ಪಡುವ 1857ರ ಭಾರತೀಯ ದಂಗೆಯ ಪ್ರಮುಖ ವ್ಯಕ್ತಿ ಎಂದು ಮಂಗಲ್ ಪಾಂಡೆ ಅವರನ್ನು ಪರಿಗಣಿಸುತ್ತಾರೆ. ಹೀರೋಸ್ ಆಫ್ ಇಂಡಿಯಾ ಸಿರೀಸ್ಗೆ ಸ್ವಾಗತ. ಇದು ಈ ಸಿರೀಸ್ನ ಮೊದಲನೇ ವಿಡಿಯೋ. ಬ್ರಿಟಿಷರ ಸೈನ್ಯದಲ್ಲಿ ಹೊಸ ಎನ್ಫೀಲ್ಡ್ ರೈಫಲ್ಗಳ ಪರಿಚಯದಿಂದ ಪಾಂಡೆಯವರ ಬಂಡಾಯವು ಮುಗಿಲೆದ್ದಿತ್ತು. ಅದು ಹೇಗೆಂದರೆ, ರೈಫಲ್ಗಳಲ್ಲಿ ಬಳಸುವ ಮದ್ದು ಗುಂಡುಗಳಿಗೆ ಆಕಳು ಮತ್ತು ಹಂದಿಯ ಕೊಬ್ಬನ್ನು ಬಳಸಲಾಗುತ್ತಿತ್ತು. ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರನ್ನ ಕೆರಳುವಂತೆ ಮಾಡಿತು. ಏಕೆಂದರೆ ಹಿಂದೂಗಳಿಗೆ ಆಕಳು ಪವಿತ್ರವಾದರೆ ಮುಸ್ಲಿಂಗಳಿಗೆ ಹಂದಿಯು ಅನಿಷ್ಟವಾಗಿತ್ತು. 1857ರ ಮಾರ್ಚ್ 29ರಂದು ಬ್ಯಾರಕ್ಪೋರ್ ಕಂಟೋನ್ಮೆಂಟ್ನಲ್ಲಿ ಪಾಂಡೆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ದಾಳಿ ಮಾಡಿ ಮತ್ತು ಬ್ರಿಟಿಷರ ವಿರುದ್ಧ ಎದ್ದು ನಿಲ್ಲುವಂತೆ ತನ್ನ ಸಹವರ್ತಿ ಸೈನಿಕರನ್ನ ಪ್ರೇರೇಪಣೆ ಮಾಡಿದ್ರು. ಪಾಂಡೆಯವರ ಈ ಪ್ರಯತ್ನಗಳ ಹೊರತಾಗಿಯೂ ಅವರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿತು ಮತ್ತು ನಂತರ 1857ರ ಏಪ್ರಿಲ್ 8ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. ಪಾಂಡೆಯವರ ಈ ಕಾರ್ಯಗಳು ಭಾರತದೆಲ್ಲೆಡೆ ಬ್ರಿಟಿಷರ ವಿರುದ್ಧ ವ್ಯಾಪಕವಾದ ಪ್ರತಿರೋಧಕ್ಕೆ ಪ್ರೇರಣೆಯಾದವು. ಮಂಗಲ್ ಪಾಂಡೆಯವರು ಶೌರ್ಯ ಮತ್ತು ಭಾರತ ಸ್ವತಂತ್ರ ಹೋರಾಟದ ಸಂಕೇತವಾಗಿ ಇನ್ನೂ ನಮ್ಮ ಮನದಲ್ಲಿ ಉಳಿದಿದ್ದಾರೆ.